ಕೊತ್ತಂಬರಿ ಸೊಪ್ಪು ಬೇಕಂತೆ ನೋಡಿ. ಕೊತ್ತಂಬರಿ ಸೊಪ್ಪು ನನಗೆ ಹೇಳಿದ್ರು, ಎದ್ದು ಕೊಡಬೇಕು ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಎಲ್ಲ ಬಾಡಿ ಹೋಗಿದೆ. ಇದನ್ನೇ ಈಗ ಅದರಲ್ಲಿ ಚೆನ್ನಾಗಿರೋದನ್ನು ಆರಿಸಿ ಹಾಕ್ತಾರೆ. ನೋಡಿ ಯಾವ ರೀತಿ ವಿದ್ಯೆ ಕಲ್ತಿದ್ದಾರೆ. ಮೊದಲು ಬಿಚ್ಚಿಡ್ತಾರೆ, ಆ ರಬ್ಬಲನ್ನು ಬಿಚ್ಚಿಟ್ಟು ಕಡೆಗೆ ನಿಧಾನವಾಗಿ ಕೊಚ್ಚುತ್ತಾರೆ. ಆಮೇಲೆ ಚೆನ್ನಾಗಿರೋದನ್ನು ಮಾತ್ರ ಅಡಿಗೆಗೆ ಬಳಸ್ತಾರೆ. ಫ್ರೆಂಡ್ಸ್ ಭಾಳ ದಿನಗಳ ನಂತರ ಭೇಟಿನೇ ಆಗಿರಲಿಲ್ಲ. ಇವತ್ತು ಕಾರ ಹುಣ್ಣಿಮೆ. ಸ್ವಾಗತ ಸುಸ್ವಾಗತ. ಕಾರ ಹುಣ್ಣಿಮೆಯ ಶುಭಾಶಯಗಳೊಂದಿಗೆ ಇವತ್ತು ಮನೆಯಲ್ಲಿ ಗೋಧಿ ಹಿಟ್ಟು ಹಾಕಿ ಅದ್ರ ಮೇಲೆ ತಣ್ಣೀರು ಹಾಕಿ ಹಿಟ್ಟು ಕಲಸಿ ಹಾಗೇ ಹೋಯಿತು. ಬೆಳಿಗ್ಗೆ ಎದ್ದು ನನಗೆ ಕರಿಬೇವು ತಗೊಂಡು ಬರೋಕ್ಕೆ ಕಾಡಿಗೆ ಕಳಿಸಿದ್ಲು. ನಾನು ಹೋಗಿ ಕರಿಬೇವನ್ನು ಕೊಯ್ಕೊಂಡು ಬಂದೆ. ಇಲ್ಲಿ ನೋಡಿ, ಅಲ್ಲಿ ಒಂದು ಚಿಕ್ಕ ಬೇರು ಸಮೇತ ಕಿತ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ತಡೀರಿ, ಸ್ವಲ್ಪ ಕೈ ಕಡೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಬೇರು ಕಾಣ್ತಾ ನಿಮಗೆ? ಬೇರು. ಇದನ್ನು ಸಮೇತ ಹೀಗೆ ಹಚ್ಚೋದು. ನಿಮಗೆ ಕರಿಬೇವು ಗಿಡ ಬೇಕು ಅಂದರೆ ಅಲ್ಲೇ ಸುತ್ತಮುತ್ತ ಕಾಡಲ್ಲಿ ಬೆಳೆದಿರುತ್ತೆ. ಈಗ ಮಳೆಗಾಲದಲ್ಲಿ ಕೈಯಿಂದ ಕೀಳೋದಕ್ಕೂ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ರೇಗಿಸ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಬೆಲ್ಲನ ನಾನು ಹೆರಿಯೋದಕ್ಕೆ ಕೊಟ್ಟೆನ ತೆಗೆದುಕೊಂಡು ಬಿಚ್ತಾ ಇದ್ದೀನಿ. ಹೊರಗಡೆ ಬೆಲ್ಲ ಇದೆ, ಬೆಲ್ಲದ ಜೊತೆ ಇನ್ನೊಂದು ಕವರ್ ಇದೆ. ಇದು ಸೂಪರ್ ಮಾರ್ಕೆಟಲ್ಲಿ ತಂದಿರೋ ಬೆಲ್ಲ, ಶುದ್ಧ ಕಬ್ಬಿನ ಬೆಲ್ಲ. ನೋಡಿ ಕೊಟ್ಟೆನ ಮುಚ್ಚಿಡ್ತಾ ಇದ್ದಾಳೆ. ಕಲ್ಸಾಯ್ತು. ಮುಚ್ಚಳ ತೆಗೆದು ಒಳಗಡೆ ಇಟ್ಟು ಅದನ್ನ ಇಟ್ಟು ಫ್ರೆಂಡ್ಸ್ ಮುಚ್ಚಳನೂ ಹಾಕಾಯ್ತು. ಏನು ಕುದೀತಾ ಇದೆ ನೋಡಿ. ಇಲ್ಲಿ ನೋಡಿ, ಅನ್ನ, ಅವ್ವ ಬಿಸಿ ಅನ್ನ. ಫ್ರೆಂಡ್ಸ್ ಹುಣಸೆ ಹಣ್ಣು ನೆನೆ ಹಾಕಿದ್ದಾಳೆ. ಇಲ್ಲಿ ನೋಡಿ, ಕಡುಬು ಮಾಡೋದಕ್ಕೆ ಕಡ್ಲಿ ಬೇಳೆ ಕುದಿಸಿಟ್ಟಿದ್ದಾಳೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಬೆಳ್ಳುಳ್ಳಿ ಸಿಪ್ಪಿ ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಗೆ ಕುಡ್ಗೋಲಿದೆ ಮುಂದೆ. ಇವರಿಗೆ ಉಳ್ಳಾಗಡ್ಡೆ ಬೇಕಂತೆ, ಅಂದರೆ ಈರುಳ್ಳಿ ಇಲ್ಲಿದೆ. ಎಷ್ಟು ಬೇಕು? 2 ಬೇಕಂತೆ. ನೋಡಿ ಫ್ರೆಂಡ್ಸ್, ಇವರು ನೋಡಿ ಉಳ್ಳಾಗಡ್ಡಿನ ಹೇಗೆ ನಿಧಾನವಾಗಿ ಹಾಕಿ ಎಡಕ್ಕೆ ಬಲಕ್ಕೆ ಕೊಚ್ಚಿದ ನಂತರ ನಿಧಾನವಾಗಿ ಉಳ್ಳಾಗಡ್ಡಿ ಮೈ ಮೇಲಿರೋ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಉಳ್ಳಾಗಡ್ಡಿ 1 ನಿಮಿಷನೂ ಇದು ಆಗಿಲ್ಲ, ಅಷ್ಟರಲ್ಲೇ ಕೊಚ್ಚಾಕ್ಬಿಟ್ಲು. ನೋಡಿ ಯಾವ ರೀತಿ ವಿದ್ಯೆನ ಕಲ್ತಿದ್ದಾರೆ ಇವರು. ಉಳ್ಳಾಗಡ್ಡಿನ ಕುಡ್ಗೋಲಲ್ಲಿ ಹೆಚ್ಚುತ್ತಾರೆ. ಫ್ರೆಂಡ್ಸ್ ಟೊಮೆಟೊನೂ ಹೆಚ್ಚಾಯಿತು. ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ಸೊಪ್ಪು. ಫ್ರೆಂಡ್ಸ್ ಇಲ್ಲಿ ನೋಡಿ, ಕುದ್ದಿರೋ ಬೇಳೆ ದಬ್ರಿನ ಕೆಳಗಡೆ ಇಳಿಸಿದ್ರು. ನಿಧಾನವಾಗಿ ಆ ನೀರನ್ನು ಬಸಿತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿಸಿ ಇದ್ದಿದ್ದಕ್ಕೆ ಮೇಲ್ಗಡೆ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹಿಡ್ಕೊಂಡು ಬಸಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಮುಖ ಯಾವ ರೀತಿ ಬಾಡೋಗಿದೆ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ. ಕೇವಲ ಟೈಮ್ ಪಾಸಿಗೆ ಫ್ರೆಂಡ್ಸ್, ಏನು ಕೆಲಸ ಇರಲಾಗಿತ್ತು, ಹಾಗಾಗಿ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ಇದನ್ನೇ ಯಾಕೆ ಮಾಡೋದು ಅಂತ ಹೇಳಿ ನಾನು ಟೈಮ್ ಪಾಸ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಬೇಳೆ ರೆಡಿ. ನೋಡಿ, ಬೆಲ್ಲ ನನಗೆ ಹೆರಿಯೋದಕ್ಕೆ ಹೇಳಿದ್ಲು, ನಾನು ಹಾಗೆ ಬಿಚ್ಚಿಟ್ಟೆ. ಈಗ ತಾನೇ ಬೆಲ್ಲ ಹೆರಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಆ ಕುಡ್ಗೊಲ್ಲು ಎಷ್ಟು ಹರಿತಾ ಇದೆ. ಹೇಗೆ ಪಟ 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 ಬೆಲ್ಲವನ್ನು ಹೆರಿತಾರೆ ಇವರು. ಕಾರ ಹುಣ್ಣಿಮೆಗೆ ಎಡಿ ಇಟ್ಟು ಪೂಜೆ ಮಾಡೋದಕ್ಕೆ ಕಡುಬು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ದೇವರಿಗೆ ಕಾರ ಹುಣ್ಣಿಮೆಗೆ ಎಡಿ ಮಾಡೋದಕ್ಕೆ ಬದನೆಕಾಯಿ ಹೆಚ್ಚುತ್ತಾ ಇದ್ದಾರೆ. ಬದನೆಕಾಯಿ ಮಾತ್ರ ಎಲ್ಲ ಪೂಜೆಗೂ ಬದನೆಕಾಯಿ ಪಲ್ಯ, ಅನ್ನ, ಸ್ವೀಟು ಇಟ್ಟೇ ಇಡ್ತಾರೆ. ಆದರೆ ಬದನೆಕಾಯಿ ಒಂದು ಸ್ವಲ್ಪ ಹುಳು ಬಿದ್ದಿದೆ. ನಾನೇ ಆರಿಸ್ಕೊಂಡು ಬಂದಿರೋದು ಪೇಟೆಯಲ್ಲಿ. ಆದರೆ ಮೇಲ್ಗಡೆ ಏನೂ ಆಗಿಲ್ಲ, ತೊಂದರೆ ಇಲ್ಲ. ಬದನೆಕಾಯಿ ಹೆಚ್ಚಾದ ನಂತರ ಈಗ ಈರುಳ್ಳಿ ಹೆಚ್ಚುತ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ, ಬೇಳೆಗೆ ಬೆಲ್ಲವನ್ನು ಹೆರೆದಿದ್ದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ನಿಧಾನವಾಗಿ ಮಿಕ್ಸಿಗೆ ಹಾಕಿ
ಬಿಸಿ ಇದ್ದದ್ದಕ್ಕೆ ನೀರನ್ನು ಇಟ್ಕೊಂಡಿದ್ದಾರೆ ಕಟ್ಟಿಂದು. ಅದನ್ನು ಈ ಕಡೆ ಇಟ್ಟು ಈಗ ಮಿಕ್ಸಿಗೆ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಮಿಕ್ಸಿ ಹಾಕಾಯ್ತು ಫ್ರೆಂಡ್ಸ್. ಅವಾಗ ಹೆಚ್ಚಿಟ್ಟಿರುವಂತಹ ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮೆಟೊ, ಬೆಳ್ಳುಳ್ಳಿ ಇದನ್ನ ಎಣ್ಣೆ ಹಾಕಿ ಹುರ್ಕೊಂಡಿದ್ದಾರೆ ಫ್ರೆಂಡ್ಸ್. ಈಗ ಇದನ್ನು ಮಿಕ್ಸಿಗೆ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್ ತಮಾಷೆಗೆ. ಬದನೆಕಾಯಿ ಪಲ್ಯಗೆ ಹುಣಸೆಹಣ್ಣು ನೆನೆ ಇಟ್ಟು ಅದಕ್ಕೆ ಈಗ ಕಲಸಿ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೀರನ್ನು ತೆಗೆದುಕೊಂಡು ಬಂದರು ನೋಡಿ ಫ್ರೆಂಡ್ಸ್. ಈಗ ನೋಡಿ ಈ ಕಡಲೆಬೇಳಿಂದ ಹೂರಣಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಜೇನುತುಪ್ಪ, ಯಾವುದದು ಇದ್ಯಾವ ತುಪ್ಪ, ತುಪ್ಪ ತಿನ್ಬೇಡ್ದಂತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಬದನೆಕಾಯಿ ಪಲ್ಯ ರೆಡಿ. ಇನ್ನು ಕುದೀತಾ ಇದೆ.